ಎಲ್ರಿಗೂ ನಮಸ್ಕಾರ. ನಾವು ಇವತ್ತು 14ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಇದು ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ ಶ್ಲೋಕ ಹೀಗಿದೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ. ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಸೀಕ್ವೆನ್ಸ್, ಒಂದು ಸರಣಿಯನ್ನು ಹೇಳ್ತಿದ್ದಾನೆ. ಯಜ್ಞಾತ್ ಕರ್ಮ ಸಮುದ್ಭವ. ಕರ್ಮ, ಈ ಕರ್ಮವನ್ನು ಮಾಡಿದಾಗ ಅದು ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಕರ್ಮವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡಿರೋ ಹಾಗೆ, ಆ ಫಲಾಪೇಕ್ಷೆ ಇಲ್ಲದೆ ಎಲ್ಲವೂ ವಿಷ್ಣುವಿನ ಕೆಲಸ, ಎಲ್ಲವೂ ಯಜ್ಞ ಅಂದರೆ ವಿಷ್ಣು, ಆ ರೀತಿ ಯೋಚನೆ ಮಾಡಿ ಆ ರೀತಿ ತಿಳ್ಕೊಂಡು ಪ್ರಾಮಾಣಿಕವಾಗಿ ಮಾಡಿದ ಆ ಕರ್ಮ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞದಿಂದ ಮಳೆಯಾಗತ್ತೆ. ಪರ್ಜನ್ಯಾತ್ ಅನ್ನ, ಮಳೆಯಿಂದ ಬೆಳೆ, ಧಾನ್ಯ. ಅನ್ನಾತ್ ಭವಂತಿ ಭೂತಾಹ, ಆ ಬೆಳೆಯಿಂದ ಭೂತಗಳು, ಜೀವ ಇರುವ ಶರೀರಗಳು, ಪ್ರಾಣಿಗಳು, ಜೀವಿಗಳು ಅಂತ. ಇದು ಒಂದು ಸರಣಿ ಅಂತ ಆದ್ರೂ ಅದು ಚಕ್ರವೂ ಕೂಡ ಹೌದು. ಯಾಕಂದರೆ ಭೂತ ಅಂತ ಆದಾಗ, ಜೀವಿ ಅಂತ ಆದಾಗ ಅದಕ್ಕೆ ಕರ್ಮ ಇದ್ದೇ ಇರತ್ತೆ ಅಂತ ಮೊದಲು ನಾವು ನೋಡಿದ್ವಿ. ಹಾಗಾಗಿ ಇದು ಒಂದು ಚಕ್ರ. ಜೀವಿ ಅಂತ ಆಗಿದ್ದು ಕರ್ಮವನ್ನು ಮಾಡಲೇಬೇಕು. ಕರ್ಮವನ್ನು ಯಜ್ಞವಾಗಿ ಮಾಡಿದಾಗ ಆ ಯಜ್ಞದಿಂದ ಮಳೆಯ ಇತ್ಯಾದಿ ಒಳ್ಳೆಯ ಫಲಗಳು ಬರುತ್ತೆ. ಆ ಪಂಚಭೂತಗಳು, ಗಾಳಿ, ಮಳೆ, ಬೆಳಕು ಎಲ್ಲವೂ ಒಟ್ಟಿದ್ದಾಗ ಆಹಾರದ ಉತ್ಪತ್ತಿ, ಧಾನ್ಯ ಇತ್ಯಾದಿಗಳ ಉತ್ಪತ್ತಿ ಆಗತ್ತೆ. ಅದನ್ನು ಭುಂಜಿಸ್ಕೊಂಡು, ಅದನ್ನು ತಿನ್ಕೊಂಡು ಜೀವಿಗಳು ಬದುಕ್ತವೆ ಅನ್ನೋದು ಈ ಶ್ಲೋಕದ ಅರ್ಥ. ಹಾಗಾಗಿ ಈ ಶ್ಲೋಕದ ತಾತ್ಪರ್ಯ ಏನಂದರೆ, ನಾವು ಈ ಕೆಲಸ ಮಾಡೋದ್ರಿಂದ ಏನಾಗತ್ತೆ ಅಂತ ನಾವು ಯೋಚನೆ ಮಾಡೋದೇ ಬೇಕಿಲ್ಲ. ನಾವು ಈ ಕೆಲಸ ಮಾಡೋದ್ರಿಂದ ನಾವು ಉಳಿತೀವಿ ಅನ್ನೋದೇ ತುಂಬ ದೊಡ್ಡದು. ಯಾಕಂದರೆ ನಾವು ಉಳಿಬೇಕಾದ್ರೆ ನಾವು ತಿನ್ನಬೇಕಾದ್ರೆ ಬೆಳೆ ಬೆಳಿಬೇಕಾದ್ರೆ ಪಂಚಭೂತಗಳಿರಬೇಕು. ಮಳೆ, ಗಾಳಿ, ಬೆಳಕು ಇತ್ಯಾದಿಗಳೆಲ್ಲ ಬೇಕು. ಅದೆಲ್ಲ ಯಾವಾಗ ಬರುತ್ತೆ, ಅದನ್ನೆಲ್ಲ ಯಾವಾಗ ದೇವರು ಕೊಡ್ತಾರೆ ಅಂದರೆ, ನಾವು ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದಾಗ. ಬೇರೆ ಉದಾಹರಣೆಗಳಲ್ಲಿ ನೋಡಿದ ಹಾಗೆ ನಾವು ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದಾಗ ತಾನೇ ಅವೆಲ್ಲ ಆಗೋದು. ಹಾಗಾಗಿ ನಾನು ಯಾಕೆ ಕೆಲಸ ಮಾಡಬೇಕಂದ್ರೆ ನಾನು ಉಳಿಬೇಕು. ಮುಂಚೆ ನಿನ್ನ ಕೆಲಸ ಮಾಡದೇ ಇರೋದ್ರಿಂದ ಶರೀರ ಉಳಿಯೋದಿಲ್ಲ ಅಂತ ಹೇಳೋ ಅರ್ಥವೇ ಇದು. ಕೆಲಸ ಮಾಡಿದರೆ ಅದರ ಒಂದರಿಂದ ಕೊಂಡಿಯಾಗಿ ಕೊನೆಗೆ ನಿನಗೆ ಬೇಕಾದ ಆಹಾರ ಉತ್ಪತ್ತಿ ಆಗುತ್ತೆ. ಆಹಾರ ಇದ್ದರೆ ಶರೀರ. ಈ ರೀತಿಯ ಅರ್ಥವನ್ನು ನಾವು ಈ ಶ್ಲೋಕದಲ್ಲಿ ಕಂಡುಕೊಳ್ಬಹುದು. ಎಲ್ರಿಗೂ ನಮಸ್ಕಾರ.